ತಿಕೋಟ ತಾಲ್ಲೂಕಿನ ಹೊನವಾಡ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ತಾಲೂಕು ಘಟಕ ತಿಕೋಟ ಲಿಂಗೈಕ್ಯ ವೇದಮೂರ್ತಿ ಗುರುಬಾಳೆಯ ಸ್ವಾಮಿಗಳ 12ನೇ ಪುಣ್ಯ ಸ್ಮರಣೆ ನಿಮಿತ್ತ ಹೊನವಾಡದ ಹಿರೇಮಠದಲ್ಲಿ ಭಕ್ತಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ವರದಿ ಧರೆಪ್ಪ 1x ನ್ಯೂಸ್ ತಿಕೋಟ. ಆ ಸಾಹಿತ್ಯದ ದೀಕ್ಷೆಯನ್ನ ನಾವು ಸಂಸ್ಕಾರ ಕೊಟ್ಟಿದ್ದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ. ಅದರ ಈ ಕನ್ನಡ ಸರಸ್ವತಿ ಸೇವೆಯನ್ನು ಈ ಸರ್ ನಮ್ಮ ತಾಲೂಕಾ ಅಧ್ಯಕ್ಷರಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 4 ದತ್ತಿ ನಿಧಿಗಳನ್ನು ಇಟ್ಟಿದ್ದಾರೆ. ನಾವು ನೋಡಿದೆ ಮೇಲುಪಿ ಸರು, ರಾಮಣ್ಣ ಗರ್ವರ, ಮಹಾರಾಜ ಮತ್ತು ಗುರುವಾರ ಸ್ವಾಮಿ 4 ದತ್ತಿ ಕಾರ್ಯಕ್ರಮಗಳನ್ನು ನಾವು ನಡೀತಾ ಇದ್ದೀವಿ. ಸಾಹಿತ್ಯ ಪರಿಷತ್ತು ಬಹಳ ದೊಡ್ಡ ಕೆಲಸ ಮಾಡಿದ್ರಿ. 110 ವರ್ಷ ಆಯಿತು ಪರಿಷತ್ತಿಗೆ. ಈಗೇನು ನಮ್ಮ ವಿಜಯಣ್ಣ ಹಿರೇಮಠರು 2 ಕಣ್ಣುಗಳಂದ್ರಲ್ರಿ, ಇದು ಏನದ ನೋಡಿ ಸಂಸ್ಕಾರ ನಾವು ಪಡೆದೇವ್ರಿ. ಅವರು 75 ವರ್ಷ ಮತ್ತು ಸ್ವಾಮಿಗಳು 78 ವರ್ಷ. ಈ ಕಣ್ಣುಗಳು 2 ಅಲ್ರಿ, ಕಣ್ಣುಗಳು 3 ಇವೆ. ಒಬ್ಬರು ಮಹಾರಾಜರು, ಒಬ್ಬರು ಗುರುಬಾಳೆ ಸ್ವಾಮಿಗಳು, ಒಬ್ಬರು ದಾನೇಶ್ವರಿಗಳು. ಇವರಿಗೆಲ್ಲ ಹಿನ್ನೆಲೆ ಚಾಲಕರೇ ದಾನೇಶ್ವರಿಗಳು.